ಇಲ್ಲಿ ಅನೇಕ ಮಹನೀಯರು ಕೂಡ ತಪಸ್ಸನ್ನ ಮಾಡಿರ್ತಕ್ಕಂಥ ಅದನ್ನು ಕೂಡ ನೋಡಿದ್ವಿ, ಕೇಳಿದ್ವಿ ಕೂಡ. ಆದರೆ ನಮ್ಮ ಈ ಧರ್ಮೇಶ್ವರ ದೇವಸ್ಥಾನ ಮತ್ತು ಏನ್ ಕೆರೆ ಏನಿದೆಯೋ, ಭಗವಂತನ ಸೃಷ್ಟಿ ಈಗಾಗಲೇ ಒಂದು ಮಾತ್ರ ಹೇಳಿದ್ರು. ಬಹಳ ಅರ್ಥಪೂರ್ವ ಇರ್ತಕ್ಕಂಥ ಸ್ಥಳ ಇದು. ರಸ್ತೆಯ ಆ ಭಾಗದಲ್ಲಿ ಮಳೆ ಇರ್ತಕ್ಕಂಥ ನೀರು ಆ ಕಡೆ ಕರಾವಳಿಯನ್ನ ಸೇರಿದರೆ, ಈ ಕಡೆ ಬಿದ್ದ ನೀರು ಕೆರೆಯ ಮುಖಾಂತರ ಧರ್ಮಾ ನದಿ ಇಲ್ಲೇ ಹುಟ್ಟಿ ಅದು ಮುಂದೆ ಜಲಾಶಯ ಒಳ್ಳೆ ಡ್ಯಾಮನ್ನ ಕಟ್ಟಿ ಆ ನೀರಿನ ಮುಖಾಂತರ ಮುಂದೆ ಅನೇಕ ತಾಲೂಕು ಜಿಲ್ಲೆಗೆ ನೀರನ್ನು ಕೊಟ್ಟಿರ್ತಕ್ಕಂಥ, ರೈತರಿಗೆ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಪುಣ್ಯಕ್ಷೇತ್ರ ಅನ್ನೋದನ್ನ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ನಾನು ಹೇಳಕ್ಕೆ ಬಯಸ್ತೇನೆ. ಅಷ್ಟೊಂದು ಪುರಾಣ ಇರ್ತಕ್ಕಂಥ ಹಿನ್ನೆಲೆ ಇರ್ತಕ್ಕಂಥ ಈ ಕೆರೆಯನ್ನ ಅಭಿವೃದ್ಧಿ ಮಾಡುವಂತಹದ್ದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು. ಆ ರೀತಿಯಲ್ಲಿ ನಾನು ಶಾಸಕನಾಗುವ ಪೂರ್ವದಲ್ಲಿ ನಾನು ಮನೆಯಿಂದ ನಾಮಿನೇಷನ್ ಹೋಗುವಂತ ಸಂದರ್ಭ, ಆ ಸಂದರ್ಭದಲ್ಲಿ ಬಂದು ನಮ್ಮೆಲ್ಲ ಹಿರಿಯರ ಸಮ್ಮುಖದಲ್ಲಿ ಇಲ್ಲಿ ಪೂಜೆಯನ್ನು ಸಲ್ಲಿಸಿ, ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆಯನ್ನು ಸಲ್ಲಿಸಿ ಹೋಗಿ ನಾಮಪತ್ರವನ್ನು ಸಲ್ಲಿಸಿ, ಭಗವಂತನ ಆಶೀರ್ವಾದ, ತಮ್ಮೆಲ್ಲರ ಹಿರಿಯರ ಆಶೀರ್ವಾದ, ಯುವಕರ ಸಹಕಾರ ಶ್ರಮದಿಂದ ಇವತ್ತು ಶಾಸಕನಾಗಿ ನಿಮ್ಮ ಮುಂದೆ ನಿಂತು ಈ ಕೆರೆಯ ಸುಮಾರು 1 ಕೋಟಿ ಹಣವನ್ನ, ಸರ್ಕಾರದ ಹಣವನ್ನು ತರುವ ಮುಖಾಂತರ ನಾವು ಗುದ್ಲಿ ಪೂಜೆಯನ್ನು ನಾವು ಮಾಡಿದ್ವಿ. ಅದು ಸಾರ್ಥಕ ಅನ್ನುವಂಥದ್ದು ನನ್ನ ಅನಿಸಿಕೆ. ಇದು ಇಷ್ಟಕ್ಕೆ ನಿಂತಿರುವಂಥದ್ದಲ್ಲ, ಇದು ಇಷ್ಟಕ್ಕೆ ತೃಪ್ತಿಯಾಗಿರುವಂಥದ್ದಲ್ಲ. ಇವತ್ತು ನಮ್ಮ ಪಂಚಾಯತಿನ ಅಧ್ಯಕ್ಷರು ಲಕ್ಷ್ಮಕ್ಕ, ಇವತ್ತು ಲಕ್ಷ್ಮಿ ಎಲ್ಲಿದೆಯೋ ಸರ್ಕಾರದಿಂದ ಹಣ ಸಾಕಷ್ಟು ಪಂಚಾಯತ್ಗೆ ಬಂದೇ ಬರುತ್ತೆ. ಈ ಹಿಂದೆ 1 ವಾರ 10 ದಿವಸ ಹಿಂದೆ ಸುಮಾರು ಇಲ್ಲಿ ಇವರ ಪಂಚಾಯತ್ ವ್ಯಾಪ್ತಿಯಲ್ಲಿ ರಸ್ತೆಯ ಗುದ್ಲಿ ಪೂಜೆಯನ್ನು, ಸಾಕಷ್ಟು ಹಣವನ್ನ ಗುದ್ಲಿ ಪೂಜೆ ಕೂಡ ನಾವು ಮಾಡಿದ್ವಿ ನಾವು. ಅದೇ ರೀತಿ ಇವತ್ತು ಇಲ್ಲಿಯೂ ಕೂಡ 1 ಕೋಟಿ ಗುದ್ಲಿ ಪೂಜೆ ಇಲ್ಲಿ ಮಾಡಿದ್ವಿ. ಇದೇ ಪಂಚಾಯತ್ ವ್ಯಾಪ್ತಿಯಲ್ಲಿ ಮುಂದೆ ಒಕ್ಕಲಕೊಪ್ಪದಲ್ಲಿ ಕೂಡ 20 ಲಕ್ಷ ರೂಪಾಯಿ ಹಣದಲ್ಲಿ ನಾವು ಅಲ್ಲಿ ಕೂಡ ಇದೇ ರೀತಿಯ ಕೆರೆ ಅಭಿವೃದ್ಧಿಗೆ ಹಣವನ್ನು ಹಾಕಿದ್ವಿ ನಾವು. ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದ್ರೆ, ಇದು ಅಭಿವೃದ್ಧಿ ಅನ್ನುವಂಥದ್ದು ನೀತಿ ನೀರಲ್ಲ. ಕ್ಷೇತ್ರದ ಭಾಗದ ನಗರ ಇರ್ಬೋದು, ಗ್ರಾಮೀಣ ಭಾಗ ಇರ್ಬೋದು, ಗ್ರಾಮೀಣ ಭಾಗದ ಕುಂದು ಕೊರತೆ ಸರ್ಕಾರದಿಂದ ಏನು ಅಪೇಕ್ಷೆ ಮೇರೆಗೆ ಆ ಭಾಗದ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಸರ್ಕಾರದಿಂದ ಹಣ ಏನು ಬರ್ತಾ ಇದೆಯೋ ಅದನ್ನ ಶಕ್ತಿ ಮೀರಿ ತರುವಲ್ಲಿ ನಾನು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ತಮ್ಮೆಲ್ಲರ ಸಹಕಾರದಿಂದ, ಭಗವಂತನ ಆಶೀರ್ವಾದ ಇವತ್ತು ಇಷ್ಟೊಂದು ಹಣವನ್ನು ತಂದು ನಾನು ಈ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೆಲಸವನ್ನು ನಾನು ಏನಾದ್ರು ಮಾಡ್ತಾ ಇದ್ದೀನಿ ಅಂತಂದ್ರೆ ಅದೆಲ್ಲದೂ ಕೂಡ ನಮ್ಮ ವೇದಿಕೆಯಲ್ಲಿರ್ತಕ್ಕಂಥ ಹಿರಿಯರ ಸಹಕಾರ ಮತ್ತು ಯುವಕರ ಶ್ರಮ ಅನ್ನೋದನ್ನ ಬಹಳ ಅಭಿಮಾನದಿಂದ ಹೇಳಕ್ಕೆ ಬಯಸ್ತೀನಿ ನಾನು.